ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಒಂದು ಕುಕಿಂಗ್ ಬ್ಲಾಗ್. ಮಾಡಬೇಕು ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ವೆಲ್ಕಮ್ ಬ್ಯಾಕ್ ಟು ಅಮೃಷಿಸ್ ಬ್ಲಾಗ್. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಗೋ ಅಂಡ್ ಡು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2 days ಬ್ಲಾಗ್ ಇರುತ್ತೆ. ಫ್ರೈಡೇ ಟು ಸ್ಯಾಟರ್ಡೆ ನೈಟ್ವರೆಗೂ ಇರುತ್ತೆ. ನಾವು ಫ್ರೈಡೇನ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಕೂಡ ಪೂಜೆ ಮಾಡಿ ನಾನು ಟೆಂಪಲ್ಗೆ ಹೋಗಿ ಬಂದೆ. ಟೆಂಪಲ್ಗೆ ಹೋಗಿ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಬಂದೆ. ಇದು ನಮ್ಮೂರಿನ ಗ್ರಾಮ ದೇವತೆ ಮಾರಿಕಾಂಬಾ ದೇವಿ ಅಂತ. ಈ ದೇವಸ್ಥಾನನ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ನಮ್ಮೂರವ್ರು ಯಾರಿದ್ದೀರಾ ಅಂತ. ಸೊ ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ಪ್ರಸಾದ ತಗೊಂಡು ಮನೆಗೆ ಬಂದೆ. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಒಂದು ಕುಕಿಂಗ್ ಬ್ಲಾಗ್. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲ್ ಅಂತ ಏನಲ್ಲ, ಯೂಶುವಲಿ ನಾನು ಮಾಡ್ತಾ ಇರ್ತೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡೋಣ. ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಬಿಡೋಣ. 1 ಟೊಮೆಟೊ ತೊಗೊಂಡಿದ್ದೀನಿ, 2 ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಸ್ಪೈಸಸ್ ನೋಡೋಣ. 2-3 ಪಲಾವ್ ಎಲೆ, 1 ಸ್ಟಾರ್ ಅನೀಸ್, ಚಕ್ಕೆ ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಆಪ್ಷನಲ್ ಈಗ ಕುಕ್ಕರ್ ಇಡಬೇಕು. ಈಗ ಕುಕ್ಕರ್ ಆದಮೇಲೆ 3 ಸ್ಪೂನ್ಸ್ ಎಣ್ಣೆ ಹಾಕೊಳ್ಳೋಣ. ಈಗ ಇದಕ್ಕೆ 2 ಸ್ಪೂನ್ಸ್ ತುಪ್ಪ ಹಾಕೊಳ್ಳೋಣ. ಈಗ ಎಲ್ಲ ಸ್ಪೈಸಸ್ ಹಾಕೋಬೇಕು. ಇದಕ್ಕೆ ಬೇಕು ಕಸ್ತೂರಿ ಮೆಥಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಸಿಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಮನೆಯಲ್ಲೇ ಮಾಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ. ಈಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಒಂದು ಚೂರು ಹಾಕೊಳ್ಳೋಣ. ಹಾಗೆ ಕರ್ಬೇವಿನ ಸೊಪ್ಪು. ಈಗ ಮತ್ತೆ ಮಿಕ್ಸ್ ಮಾಡಬೇಕು. ಇದೇ ಥರ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಚಿಕನ್ ಹಾಕ್ಬಿಡೋಣ. ಈಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ತೀನಿ. ಈಗ ಚಿಕನ್ಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕೊತಿದ್ದೀನಿ. ಈಗ ಇದೇ ಟೈಮ್ಗೆ 1 ಪ್ಯಾಕೆಟ್ ಬಿರಿಯಾನಿ ಪೌಡರ್ ಹಾಕ್ತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಬರಬೇಕು. ಇಲ್ಲಿ ಎಣ್ಣೆ ಬಿಡ್ತಿದ್ದೆ ನೋಡಿ, ಈ ಥರ ಎಣ್ಣೆ ಬಿಡಬೇಕು ಇಲ್ಲಷ್ಟು. ನೆಕ್ಸ್ಟ್ ಇದಕ್ಕೆ ನೀರು ಹಾಕೋಣ. ಸ್ವಲ್ಪ ಬೇಯೋದಕ್ಕೆ ನೀರು ಹಾಕೋಣ. ಈಗ ಇದನ್ನು ಮಿಕ್ಸ್ ಮಾಡಿ, ಇದು ದೊಡ್ಡ ಕೋಳಿದು ದೊಡ್ಡ ಬಾಯ್ಲರ್ ಚಿಕನ್ನು. ಸೊ ಈಗ ಇದನ್ನು 3 to 4 ವಿಸಿಲ್ಸ್ ಕುಗ್ಸೋಣ ಇದೇ ಟೈಮ್ಗೆ. ಈಗ ಕ್ಲೋಸ್ ಮಾಡಿ ಚಿಕನ್ 3 ವಿಸಿಲ್ಸ್ ಆಗಲಿ ಅಷ್ಟೇ ನಾವು ಅಕ್ಕಿ ನೆನೆಸ್ಕೊಂಡ್ಬಿಡೋಣ. ಅಕ್ಕಿ ಬಂದು ಬುಲೆಟ್ ರೈಸ್ 2 ಗ್ಲಾಸಸ್ ಹಾಕೊಂಡು ನೋಡಿ. ಈಗ ಚಿಕನ್ 3 to 4 ವಿಸಿಲ್ಸ್ ಆದಮೇಲೆ ಈ ಥರ ಇದೆ. ಚೆನ್ನಾಗಿ ಕುಕ್ ಆಗಿದೆ ಚಿಕನ್ನು. ಇದು ದೊಡ್ಡ ಬಾಯ್ಲರ್ ಆಗಿರೋದ್ರಿಂದ ಚೆನ್ನಾಗಿ ಕುಗ್ಸ್ಬೇಕು. ಇದಾದ್ಮೇಲೆ ಈಗ ಮೊಸರು ಹಾಕೊಳ್ತಿದ್ದೀನಿ. 1 2 to 3 ಸ್ಪೂನ್ಸ್ ಹಾಕೊಳ್ಳೋಣ ಮೊಸರು.
ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರೆಲ್ಲ ಮಿಕ್ಸ್ ಆಗಬೇಕು. ನೆನೆಸಿದ ಅಕ್ಕಿ ಹಾಕೋಣ. ನಾನು 2 ಗ್ಲಾಸಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಬಿಟ್ಟು ಇದೇ ಟೈಮ್ಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ಸ್ ಕೂಗಿಸ್ಕೊಳ್ಳೋಣ. ವಿಷಲ್ಸ್ ಆದ್ಮೇಲೆ ನೋಡಿ ಚಿಕನ್ ಬಿರಿಯಾನಿ ಎಷ್ಟು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಚಿಕನ್ ರೈಸು ಎಲ್ಲ ಮಿಕ್ಸ್ ಆಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತಿದೆ. ಈಗ ನಾನು ಟೇಸ್ಟ್ ಮಾಡ್ತೀನಿ ಯಾವ ತರ ಇದೆ ಅಂತ ಹೇಳ್ತೀನಿ. ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಈಗ ತಿಂದು ಟೇಸ್ಟ್ ಹೇಳ್ತೀನಿ ಯಾವ ತರ ಇದೆ ಅಂತ. ಸೊ ಈ ತರ ಬಿರಿಯಾನಿ ಸಿಂಪಲ್ ಆಗಿ ನಾವು ಮನೆಯಲ್ಲೇ ರೆಗ್ಯುಲರ್ ಆಗಿ ಮಾಡ್ಕೊಂತಿರ್ತೀವಿ. ಇದು ನಮ್ಮೆಲ್ಲರ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಯಾವ ತರ ಬಂದಿದೆ ಅಂತ. ಉಪ್ಪು ಖಾರ ಚಿಕನ್ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿತ್ತು. ಬಿರಿಯಾನಿ ಮಾಡ್ಕೊಟ್ರೆ ನನಗೆ ಎನಿ ಟೈಮ್ ತಿನ್ಬೇಕು ಅಂತ ಅನ್ಸುತ್ತೆ. ಆಲ್ ಟೈಮ್ ಫೇವ್ರೆಟ್ ಇದು ನಮ್ಮೆಲ್ಲರಿಗೂ. ಹಾಗೆ ನಿಮ್ಗೆ ಯಾರಿಗೆಲ್ಲ ಬಿರಿಯಾನಿ ಇಷ್ಟ ಕಮೆಂಟ್ ಮಾಡಿ. ಸೊ ಇದು ಸ್ಯಾಟರ್ಡೆ ಮಾರ್ನಿಂಗು. ಹಾಗೆ ಫ್ರೈಡೆ ನೈಟ್ ಬಿಗ್ ಬಾಸ್ ನೋಡ್ತಾ ಹಾಗೆ ಮಲ್ಕೊಂಬಿಟ್ವಿ. ವಿಡಿಯೋ ಎಂಡ್ ಮಾಡಿಲ್ಲ. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಬಂದು ಅಕ್ಕಗೆ ಅಮ್ಮಗೆ ನನಗೆ ಎಲ್ಲರಿಗೂ ತಲೆಗೆ ಎಣ್ಣೆ ಹಚ್ಕೊಂಡು ಮುಂದಿನ ಕೆಲಸ ಮಾಡ್ತಿದ್ವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಈಗ ಆಚೆ ಕಸ ಎಲ್ಲ ಗುಡಿಸ್ತಾ ಇದ್ದೀವಿ. ಆಚೆ ಕಸ ಗುಡಿಸಿ ಮನೆ ಕಸ ಗುಡಿಸೋಣ ಅಂತೇಳ್ಬಿಟ್ಟು ಎಲ್ಲ ನೀಟಾಗಿ ಹೋದ್ರಿ ಕ್ಲೀನ್ ಮಾಡಿಬಿಟ್ಟು ಈಗ ಕಸ ಗುಡಿಸ್ತಾ ಇದ್ದೀವಿ. ಸ್ಯಾಟರ್ಡೆ ಕಸ ಗುಡಿಸಿ ಮನೆ ಓಡಿಸಿ ಪೂಜೆ ಕೂಡ ಆಯಿತು. ಬಟ್ ಅದು ಯಾವುದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಆಯಿತು. ಆಮೇಲೆ ಇದು ಸ್ಯಾಟರ್ಡೆ ನೈಟ್ ಡಿನ್ನರು. ಅವರೆಕಾಯಿ ಹುಳಿ ಸಾಂಬಾರು. ಇದು ರೆಸಿಪಿ ಶೂಟ್ ಮಾಡಿಲ್ಲ, ಬೇಕಾದ್ರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ.